ಸೊ ಇಷ್ಟೊತ್ತು ಏನು ಮಾಡಿದ್ವಿ, 3:30 ಆಗಿದೆ ಟೈಮು. ಬಂದುಬಿಟ್ಟಿದೆ, ಈ ಥರ ಮಲ್ಕೊಬಿಟ್ಟಿದ್ದೆ ನಾನು, ಸುಸ್ತಾಗಿತ್ತು. ಸೊ ಇವಾಗ ಗ್ರೂಪ್ ಫೋಟೋ ಎಲ್ಲ ತೆಕ್ಕೊಂಡ್ವಿ. ಕೆಳಗೆ ಹೋಗೋದು ಇಲ್ಲಿಂದ ಟೆಂಪಲ್ ತನಕ ಅಷ್ಟೇ ಟ್ರೆಕ್ಕು. ಅಲ್ಲಿಂದ ಜೀಪಲ್ಲಿ ಹೋಗ್ತೀವಿ. ವ್ಯೂ ನೋಡಿ ಏನಾದರೂ ಕಾಣಿಸ್ತಿದೆಯಾ? ಒಳ್ಳೆ ಸಖತ್ತಾಗಿದೆ ನೋಡಿ. ಬಾಯ್ ಬಾಯ್ ಕೊಡಚಾದ್ರಿ ಪೀಕ್. ನಡೀರಪ್ಪ, ಇವತ್ತೇ ಮನೆಗೆ ಹೋಗ್ಬೇಕು. ಮನೆಗಲ್ಲ, ಹೋಮ್ ಸ್ಟೇಗೆ ಹೋಗ್ಬೇಕು. ಚಲೋ. Yeah, how was the trek? Yeah, trek is good. Trek was good, that's all. This is my first time with Plant One Plan. And this is my first day, proper one-day trek. So it's been good. I'm feeling good. Thank you. Oh, I can see myself in this. Trek was great. Guys were even better. Everything was amazing, especially the waterfall part of it. So beautiful. Enjoyed it. Thank you. How was the trek? It was very tiring. Very tiring. Did you enjoy it? Yeah, I really like the rope climbing and the waterfalls and everything. The beginning was really nice, and then later it got so many hills. I didn't expect that. Yeah, I liked it immensely. It was more tough than what I expected, but I'm glad that we could do it. Yeah, I'm happy. Yeah, the trek was very nice. ಓಕೆ, ಜೀಪಲ್ಲಿ ಕೆಳಗೆ ಹೋಗ್ತಾ ಇದ್ದೀವಿ ಇವಾಗ. ಟ್ರೆಕ್ ಮಾತ್ರ ಮೇಲೆ ಹತ್ತದು, ಕೆಳಗೆ ಇಳ್ಕೊಂಡು ಹೋಗೋದಿಲ್ಲ. ಜೀಪ್ ರೈಡ್ ಡೌನ್. ಸೊ ಆರಾಮ್ ಇದು. ನೋಡಿ, ರೀಲ್ಸ್ ಮಾಡಿಸ್ತಾ ಇದ್ದೀನಿ. ಹಾಂ, ನೋಡ್ಬಿಟ್ಟು ಫಸ್ಟ್ ಲೆಫ್ಟ್, ಆಮೇಲೆ ಕರೆಕ್ಟ್ ಆಗಿದೆ. ಎಂಡ್ ಆಫ್ ಡೇ 1 ವಾಪಸ್ ಬಂದ್ವಿ ಹೋಮ್ ಸ್ಟೇಗೆ. ಆಯ್ತು, ಸಬ್ಸ್ಕ್ರೈಬ್ ಮಾಡಿ ಅನ್ನು. ಜೋರಾಗಿ ಹೇಳು. Subscribe ಮಾಡಿ. ಜೋರಾಗಿ ಹೇಳು. Subscribe ಮಾಡಿ. ಸೊ ಪರ್ವತ ಹೋಮ್ ಸ್ಟೇಯಿಂದ ಹೊರಡ್ತಾ ಇದ್ದೀವಿ. ಟುಡೇ ಇಸ್ ಡೇಟ್ 22 ಅಕ್ಟೋಬರ್ 8:22. ಗಾಡಿ ರೆಡಿ ಇದೆ. ಇವಾಗ ನಗರ ಫೋರ್ಟ್ ಕಡೆ ಹೋಗೋದು. ಸೊ ಇವತ್ತಿನ ಫಸ್ಟ್ ಡೆಸ್ಟಿನೇಷನ್ ಬಂದು ಫೋರ್ಟ್, ನಗರ ಫೋರ್ಟ್ ಅಂತಾರೆ ಇದಕ್ಕೆ. ಟೈಮ್ ಇವಾಗ 8:50. ಸಖತ್ತಾಗಿದೆ ಫೋರ್ಟ್, ಕೋಟೆ. ಇದು ಗೇಟು. ಕೋಟೆ ಒಳಗೆ ಹೋಗ್ತಾ ಇದ್ದೀವಿ. ಒಬ್ಬ ಏನೋ ಇಟ್ಟಿದೆ. ಗೆಟ್ ಔಟ್. ನೋಡಿ, ಇದೆ ನಗರ ಫೋರ್ಟು. ಅಲ್ಲೇ ಮೇಲ್ ತನಕ ಹೋಗ್ಬೋದು. ನೋಡಿ, ಮೇಲೆ ಹೋಗ್ತಾ ಇದ್ವಿ. ಅಲ್ಲಿಂದ ಎಂಟ್ರ್ ಆಗಿದ್ದು ಫೋರ್ಟ್.
How's the fort? Should have carried umbrella. ನೋಡಿ ಇದೆ ಫೋರ್ಟು. ಗೈಸ್ ನಾವು ಫೋರ್ಟ್ಗೆ ಬಂದಿದ್ದೀವಿ. ಆಸ್ ಯು ಕ್ಯಾನ್ ಸಿ ದೀಸ್ ಆರ್ ದ ರೂಯಿನ್ಸ್ ಆಫ್ ದ ಫೋರ್ಟ್ ಆಫ್ ಶಿವಪ್ಪ ನಾಯಕಸ್. ಆ್ಯಂಡ್ ಇಲ್ಲಿ ನಮ್ಮ ಟೀಮ್ ಅವ್ರನ್ನ ಫುಲ್ ಪಿಕ್ ಏರ್ತವ್ರೆ. ಆ್ಯಂಡ್ ಗೋಪ್ರೋ ಓನರ್ ಬಂದುಬಿಟ್ಟು ಅಲ್ಲಿದ್ದಾರೆ, ಅಲ್ಲಿ ಫೋಟೋಶೂಟ್ ಮಾಡ್ತಿದ್ದಾರೆ. ಫೋಟೋಶೂಟ್ ಎಲ್ಲ ಆಯಿತು. ಸೊ ಇವೆಲ್ಲ ಹೋಲ್ಸ್ ಎಲ್ಲ ವಾಚ್ ಟವರ್ ಇದ್ದಾವೆ. ಸೊ ಇಲ್ಲಿ ಬಾಯ್ಸ್ ಬಂದರು. ಅಲ್ಲಿಂದ ಬಂದು ಹಂಗೆ ಬಂದು ಅಲ್ಲೋಗಿ ಇಲ್ಲಿ ಬಂದು ಇಲ್ಲಿ ಹೋದರೆ ಮೇಲೆ ಪಿಕ್ ಕೋಟೆದು. ಶಿವಪ್ಪ ನಾಯಕದಂತೆ ಕೋರ್ಟಿದು, ಅವ್ರದ್ದು ಸಮಾಧಿ ಅಲ್ಲಿದೆ, ತೋರಿಸ್ತೀನಿ ಆಮೇಲೆ. ನೋಡಿ ಯಾರೋ ತಪಾಸ್ ಮಾಡ್ತಿದ್ದಾರೆ. Wait, do one thing. Hang off that picture like here. That one I saw. ನೋಡಿ ಆ್ಯಕ್ಚುಯಲ್ ಕ್ಯಾನನ್. ಫೋರ್ಟ್ ಇದು. ಸೊ ಹೋಗ್ತಾ ಇದ್ದೀವಿ ಕೆಳಗೆ ಇಳ್ದು ಫುಲ್ ರೌಂಡ್ ಹಾಕಿ ಕೋಟೆ ಆಮೇಲೆ ಹೋಗೋಣ. No, that time lapse on GoPro. Too good. Yes, we need your phone. Okay. Without music. Okay, now. 3. 1, 2, 3. 1, 2, 3. Oi. Done with the fort. How was the fort? Very good. Very good. Big fort, very nice. Excellent. Nagara fort. Bye bye. I'm happy we came here. Huh? It was very Caught me slipping, huh? No. Video. ಸೊ ಇವಾಗ ದೇವಗಂಗೆ ಕೊಳಗೆ ಬಂದಿದ್ದೀವಿ. ಇದು ಟೆಂಪಲ್, ದೇವಗಂಗೆ ಟೆಂಪಲ್. ಇದು ಕಲ್ಯಾಣಿ, ಇದು ಕೊಳ. ನೋಡಿ ಹೆಂಗಿದೆ. ನೋಡಿ ಎಲ್ಲ ಇಳಿತಾ ಇದ್ದಾರೆ ನೀರಲ್ಲಿ ಜನ ಬೇರೆಯವರು. ನೀನು ನೋಡಿ ನೀನು. ಹಾಂ ನೈಸ್, ಚೆನ್ನಾಗಿದೆ ಜಾಗ. ನೀರು ಉತ್ಪತ್ತಿಯಾಗಿ ಹೋಗ್ತಾ ಇದೆ. ಕಾಲು ಒಳಗಿಟ್ರೆ ಮೀನು ಕಚ್ತಿದೆ. ಪೀಸಾಗಿದೆ ಜಾಗ. ಸೊ ಮುಗೀತು, ಡೈವ್ ಹಾಕಿದ್ವಿ. ಇವಾಗ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗೋದು. Water was really cold, and I think I've never had water from steam alone. That steam, and it was really cold and nice. And I think sitting and sketching, I expected more of that, but that obviously didn't happen. So I like climbing the waterfall, but the ropes are a bit useless. I feel you could have done without the ropes easier. The best part of the trek was of course climbing by the waterfalls. It was a bit challenging because of the slippery rocks, and a lot of people helped me out. I was busy looking at the rocks, so I didn't quite see who all helped me, but for all of you, thank you. Loved climbing the slippery rocks after the waterfall with the ropes. That was my first experience with the ropes. Food
Like you don't get this continuous supply of food in any other trek. So that was one of the high points. Yeah, thanks to this guy. Continuous supply of trail mix. First day was obviously the waterfall was the best part of it, and hiking through small pools into a bigger waterfall was great. But also the fact that it hurt when you sat under it. So that was a different experience altogether. And obviously when we went to the top and we came down in the jeep, that was thrilling for sure. Day 2, obviously the calmest part was sitting in the temple, getting into the water as muddy as it was. It was still a very calm thing and it had a really nice vibe to it. So the best part was reaching the peak and chilling at the edge of the cliff. And second best part is that we had so many food supplies. We had amino acids, we had 5-star, we had chicky, we had batani, like we drink, while we eat while drinking beer, like something. No beer. Batani macha. No, I'm giving an example. That's a sides. ನೀನು ಹೇಳಿ ಇವಾಗ ನಿಂದು ಇದ್ದಾಗ ರೆಕಾರ್ಡ್ ಮಾಡ್ತೀನಿ. ಚೆನ್ನಾಗಿತ್ತು ಟ್ರೆಕ್ ಎಲ್ಲರೂ. ಬೆಸ್ಟ್ ಮೂಮೆಂಟ್ ವಾಸ್ ಅಂಡರ್ ದ ಟ್ರೀ ಹ್ಯಾವಿಂಗ್ ಲಂಚ್. ಅಂಡರ್ ದ ಟ್ರೀ ಹ್ಯಾವಿಂಗ್ ಲಂಚ್. Reels will be coming soon. Thank you. It was a good one with my trek lead, Girish. Okay. So coming to me, so first I want to thank my co-trek lead Rohit for coordinating with me very well. So and then yeah, for me the best moment will be maybe having lunch and then today's that pond. No, today's pond. Jump at that pond. So and then. So These two are the coolest. Rohit and Girish are the coolest trek leads. Scripted. Planned. Thank you. ಜೋರಾಗಿ ಹೇಳು. ಸಬ್ಸ್ಕ್ರೈಬ್ ಮಾಡಿ ಚಾನೆಲ್